ಸೂರ್ಯನ ಆಜ್ಞೆ, ಕರ್ಣನ ಪ್ರತಿಜ್ಞೆ. ಈ ಶ್ರೀಮಂತ ನಿನ್ನ ಮನೆಗೆ ಕಾಲಿಟ್ಟೋರನೆ ಗಡೆ 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 ಗಡನೆ ಅಡಿಗೆ ಮನೆಯಲ್ಲಿ ಔತಿಕೊಂಡಿಯೋ ಪಟ್ಟಿ ಮಗನೇ. ಅಡಗಿ ಕುಳಿತುಕೊಳ್ಳುವ ಜಯಮಾನ ನಮ್ಮದೆಲ್ಲರ ಬಹದ್ದೂರ್. ಅಬ್ಬರಿಸಿ ಬಂದವರು ಸೊಕ್ಕಡಗಿಸುವ ಸರ್ದಾರರು ನಾವು. ಏನು ಸರ್ದಾರರು? ಸೂರ್ಯ, ಸರ್ದಾರನು ಸೊಕ್ಕಿನಿಂದ ವರ್ತಿಸಬೇಡ. ನಿನ್ನಂತ ಸರ್ದಾರನು ಸಮಾಪ್ತಿ ಮಾಡಿದ ಈ ನಟ ಭಯಾನಕ ಬಹದ್ದೂರ್. ನೀನು ನಟ ಭೈರವನಾದ್ರೆ ಈ ಉಗ್ರ ತಾಂಡವ ನಿನಗೆ ನರಕ ತೋರಿಸದೆ ಬಿಡುವುದಿಲ್ಲ. ಏನು ನರಕ? ಅದು ಈ ಬಹದ್ದೂರನಿಗೆ ನರಕ? ಸೂರ್ಯ, ನಿನ್ನಂತ ಸೂರ್ಯ, ನಿನ್ನಂತ ಕಚಡಗಳು ಈ ಬಹದ್ದೂರಿಗೆ ನರಕ ತೋರಿಸಲು ಬಂದರು. ಸಮಾಧಿಸು ಆ ದೇವರ ಕಷ್ಟ ಕೊಟ್ಟು ಕಾಪಾಡುತ್ತಾನೆ. ಆದರೆ ಈ ಬಹದ್ದೂರ್ ಒಮ್ಮೆ ಕಷ್ಟ ಕೊಡಲು ಶುರು ಮಾಡಿದರೆ ನಿನ್ನನ್ನು ಆ ದೇವರು ಬಂದು ಕಾಪಾಡಲು ಸಾಧ್ಯವಿಲ್ಲ. ಬೆಳಕಿಗೊಂದು ಮಾತು ಬಂದಿರುವುದೇ ಕತ್ತಲೆಯಿಂದ, ಸುಖಕ್ಕೊಂದು ಅರ್ಥ ಬಂದಿರುವುದೇ ಕಷ್ಟದಿಂದ. ಈ ಕಷ್ಟ ಸುಖಗಳ ಹದವಾದ ಮಿಶ್ರಣದಿಂದಲೇ ಜೀವನಕ್ಕೊಂದು ಸೊಗಸು. ಕಷ್ಟ ಕೊಡುತ್ತೇನೆ ಎಂದು ಬಂದವರನ್ನು ಕಂಡರೆ ಈ ಸೂರ್ಯನಿಗೆ ಇನ್ನೂ ಸೊಗಸು. ಈ ಸೊಗಸುಗಾರನ ಸಹನೆ ಮೀರುವುದರೊಳಗಾಗಿ ನಮ್ಮ ಮನೆಗೆ ಕಾಲಿಟ್ಟ ಕಾರಣವೇನೆಂದು ತಿಳಿಸೋ. ಕಾರಣ ಕಾರಣವಿಲ್ಲದೆ ಹಾಳು ಬಿದ್ದ ಮನೆಗೆ ಕಾಲಿಡುವನಲ್ಲ ಈ ಶರವೇ ಶ್ರೀಮಂತ. ಸೂರ್ಯ, ಮೈಲಿಗೆ ಅಂತ ಸತ್ತ ಅಪ್ಪನ ಜೊತೆಗೆ ಹಾಸಿಗೆ ದಿಂಬ ಸುಡುವ ಈಗಿನ ಕಾಲದಲ್ಲಿ ಅಪ್ಪ ಗಳಿಸಿದ ಆಸ್ತಿಯನ್ನು ಅಂತ್ಯ ಸಂಸ್ಕಾರ ಮಾಡಲು ಈ ಊರ ಜನರಿಗೆ ಕೊಡಲು ಮುಂದಾಗಿರುವಲ್ಲ, ನಿಮಗೆ ಬುದ್ಧಿ ಇಲ್ಲವೇ? ನಮಗೆ ಬುದ್ಧಿ ಇದ್ದುದರಿಂದಲೇ ಈ ಊರಿನ ಜನಕ್ಕೆ ಸ್ಮಶಾನಕ್ಕೆ ಒಂದು ಜಾಗ ಕೊಡುತ್ತಿರು. ಕೊಡಕೂಡದು ಸೂರ್ಯ, ಕೊಡಕೂಡದು. ಕೊಟ್ಟಿದ್ದ ನಿಜವಾದರೆ ನೀವು ಕೊಟ್ಟ ಭೂಮಿಯಲ್ಲಿ ನಿಮ್ಮನ್ನ ದಹನ ಮಾಡದಿದ್ದರೆ ನನ್ನ ಹೆಸರು ಬಹದ್ದೂರನೇ ಅಲ್ಲ. ಈ ಊರಲ್ಲಿ ನಾನು ಹೇಳಿದಂತೆ ನಡೆಯಬೇಕು. ನನಗದರಾದರೆ ಹೆಡಮೂರಿ ಕಟ್ಟುವೆ ಬಲು ಎಚ್ಚರ. ನನ್ನನ್ನು ಹೆಡಮೂರಿಗೆ ಕಟ್ಟುವ ಗಂಡು ಈ ಭರತ ಭೂಮಿಯಲ್ಲಿ ಇನ್ನು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದು ಇಲ್ಲ. ನೋಡು ಬಹದ್ದೂರ್, ನಿನಗೆ ಒಳ್ಳೇದು ಮಾಡೋದಕ್ಕಾಗದೆ ಇದ್ರೂ ಪರವಾಗಿಲ್ಲ. ಒಳ್ಳೇದನ್ನು ಮಾಡೋರಿಗೆ ಹೀಯಾಯಿಸುವ ಈ ನಿನ್ನ ಬುದ್ಧಿ ಸರಿಯಿಲ್ಲ. ಸೂರ್ಯ,
ಇದು ದುಷ್ಟರ ದುನಿಯಾ, ಇದು ದುಷ್ಟರ ದರ್ಬಾರ್. ಒಳ್ಳೆಯವರ ಉಳಿಗಾಲ ಅನ್ನುವುದು ಅಳಿದು ಹೋಗಿದೆ ಸೂರ್ಯ, ಅಳಿದೋಗಿದೆ. ಅದೇ ನಂತರ ಊರಿಗೆ ಉಪಕಾರ ಮಾಡಬಾರದು, ಹೆಣಕ್ಕೆ ಶೃಂಗಾರ ಮಾಡಬಾರದು. ಒಂದು ವೇಳೆ ನೀನು ಉಪಕಾರ ಮಾಡಲು ಬಂದಿದ್ದಾದರೆ ಅಪಾಯ ತಪ್ಪಿದಲ್ಲ ಈ ಅವಧೂತರ ಕೈಯಲ್ಲಿ. ನಾವು ಈ ಊರಿಗೆ ಉಪಕಾರ ಮಾಡಿದರೆ ನಮಗೇಕೆ ಅಪಾಯ ಬಂದು ಒದಗೋದು? ರಾಬಾತು ಈ ಊರ 4 ದಿಕ್ಕುಗಳಲ್ಲಿ ಜಮೀನಿರುವ ಈ ಜಮೀನ್ದಾರನಿಗೆ ಎದುರು ಹಾಕಿಕೊಂಡು ಈ ಊರ ಬಿಕಾರಿಗಳಿಗೆ ನೀನು ಜಮೀನು ಕೊಟ್ಟಿದ್ದಾದರೆ ಕೊಟ್ಟರೆ ಏನ್ ಮಾಡುವೆ? ಈ ನಿನ್ನ ಜಂಬ ಈ ಸೂರ್ಯನ ಮುಂದೆ ತೋರಿಸಲು ಬರಬೇಡ. ನೀನು ಅಷ್ಟೊಂದು ಜನಸೇವಕನೇ ಆಗಿದ್ದರೆ ಈ ಊರಿನ ಜನಕ್ಕೆ ನಿನ್ನ ಭೂಮಿಯಲ್ಲಿ ಸ್ಮಶಾನಕ್ಕೆ ಒಂದು ಜಾಗ ಕೊಡಬೇಕಾಗಿತ್ತು. ನಾನು ಕೊಡುವುದು ನೀನೇನು ಹೇಳಿವೋ? ಹಾಗಾದರೆ ನಾವು ಕೊಡುವುದನ್ನು ನೀನೇಕೆ ತಡೆಯುತ್ತಿರುವೆ? ಭೂಮಿ ಇಲ್ಲದ ಈ ಊರಿನ ಜನ ಸತ್ತರೆ ಅವರನ್ನು ಎಲ್ಲಿ ಮಣ್ಣು ಮಾಡಬೇಕು? ಅದು ಅವರವರ ಕರ್ಮ. ದನ ಕರುಗಳು ಸತ್ತರೆ ಬೀದಿಯಲ್ಲಿ ಬೀಸಾಕಿ ಬರಲಿ, ನನಗೇನು ನಷ್ಟವಿಲ್ಲ. ಈ ನಾಡಿನ ಹಳ್ಳಿಗಳಲ್ಲಿ ನಿಮ್ಮಂತ ಸಮಾಜಘಾತಕರು ಹುಟ್ಟಿಕೊಂಡ್ರೆ ಪ್ರತಿ ಹಳ್ಳಿಗಳು ಸ್ಮಶಾನವಾಗಿ ಬಿಡುತ್ತವೆ. ನೋಡು ಬಹದ್ದೂರ್, ನಿನಗೆ ನಿಮ್ಮಂತವ್ರು ಉಪಕಾರ ಮಾಡುವುದಿಲ್ಲ. ಉಪಕಾರ ಮಾಡೋರಿಗೆ ಹೀಯಾಳಿಸುವ ಹಿಜ್ಡಾನ ಮಕ್ಕಳಿಗೆ ಹೇಳುತ್ತಂತೆ ನೀವು. ಸೂರ್ಯ, ಈ ಕೋಟಾಧೀಶ್ವರನಿಗೆ ಹಿಜ್ಡಿಯ ಎನ್ನುವೆ? ನಾನಲ್ಲ ಹರಾಮ್ಕೋರ್. ಹರಾಮಿ ದುಡ್ಡಿನ ಮೇರೆ ನೀನು ಹರಾಮ್ಕೋರ್. ರಾವ್ ಬಹದ್ದೂರ್, ಈ ಸೂರ್ಯ ಕೋಪಗಳು ಅಷ್ಟರಲ್ಲಿ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಕೋಟ್ಲಿಂದ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಬಿಡುತ್ತೇನೆ. ನನ್ನೊಬ್ಬ ರುಂಡವನ್ನು ಬೇರ್ಪಡಿಸುವ ಪುಂಡ ನೀನು ಯಾವ ಷಂಡನಿಗೆ ಹುಟ್ಟಿರುವೆ ಅನ್ನೋದು ಮೊದಲು ತಿಳ್ಕೋ. ರಾವ್ ಬಹದ್ದೂರ್, ರಾವ್ ಬಹದ್ದೂರ್, 4 ಜನರ ಮಂದಿ ಊರಲ್ಲಿ ನಿನ್ನ ಮರ್ಯಾದೆಯನ್ನು ಕಳೆದುಕೊಂಡದಲ್ಲದೆ ಈಗ ನನ್ನ ಮನೆಗೆ ಬಂದು ನನ್ನ ತಮ್ಮನಿಗೆ ಚಂಡನನ್ನ ಬಗಳುವ ನಾಲಾಯಕ. ಲೇ ಸೂರ್ಯ, ಇವನಿಲ್ಲಿ ಯಾತಕ್ಕೆ ಬಂದನ? ನಾವು ಈ ಊರಿನ ಜನಕ್ಕೆ ಸ್ಮಶಾನಕ್ಕೆ ಒಂದು ಜಾಗ ಕೊಟ್ಟರೆ ಇವನ ಮರ್ಯಾದೆ ಕಡಿಮೆ ಆಗುತ್ತದಂತೆ. ಅದಕ್ಕೆ ನಮಗೆ ಬೆದರಿಕೆ ಹಾಕಲು ಬಂದಿದ್ದಾನೆ ಈ ನರವ್ಯಾಘ್ರ. ಲೇ ಸೂರ್ಯ, ಈ ಧನಿಕನನ್ನು ಎದುರು ಹಾಕಿಕೊಂಡರೆ ಅಳಿಗಾಲ ಗ್ಯಾರಂಟಿ. ನೋಡಿಸುವ ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ತನ್ನ ಜಮೀನುಗಳನ್ನು ಮಾರಿ ಅಳಿಗಾಲಾದವರೇ ಹೆಚ್ಚು. ಸೂರ್ಯ, ನಾನು ಹೇಳ್ತೇನೆ ನಡೆದರೆ ಸರಿ, ಇಲ್ಲ ನಿಮ್ಮ ಅಳಿಗಾಲ ಗ್ಯಾರಂಟಿ. ಲೇ ರಾವ್ ಬಹದ್ದೂರ್, ಅಂತಹ ಮಹಾನುಭಾವರನ್ನು ನಮ್ಮೂರು ಯಾವತ್ತು ಗೌರವ ನೀಡುತ್ತದೆ. ಇನ್ನು ಕರ್ಮ ಭೂಮಿಗಾಗಿ, ದೇಶದ ಉಳಿವಿಗಾಗಿ, ರೈತರ ಹೋರಾಟಕ್ಕಾಗಿ ಆಸ್ತಿಯನ್ನು ಕಳೆದುಕೊಂಡವರಿಗೆ ಇದು ಹೆಚ್ಚಿನ ಗೌರವ ನೀಡುತ್ತದೆ. ಯಾಕೆ ನಿನ್ನಲ್ಲಿ ಅಂತಹ ಗುಣ, ನಿನ್ನಲ್ಲಿ ಅಂತ ಧರ್ಮ ಅನ್ನೋದಿದ್ರೆ ಗಟ್ಟಟ್ಟಿ ಗ್ರಾಮಕ್ಕೆ ಸ್ಮಶಾನ ಜಮೀನನ್ನು ಬೆಟ್ಟ ಕೊಡು. ಜನ ಜನ ಹಣ ಇದ್ರನೇ ಜನ. ಇದು ಹಣದ ದುನಿಯಾ ಕಣೋ ಶಿವ, ಹಣ ದುನಿಯಾ. ನಮ್ಮಂತ ಹಣವರ ಹಿಂದೆ 100 ಜನ, ನಿಮ್ಮಂತ ಗುಣವಳವರ ಹಿಂದೆ 3 ಜನ ಕೂಡ ಇರಲಾರರು ಈ ಜಗದಲ್ಲಿ.
ರಾವ್ ಬಹದ್ದೂರ್, ಹಣ ಹಣ ಅಂತ ಯಾಕೆ ಬರ್ತಿಲ್ಲ ಅವೇಕೆ? ಅದೇ ಹಣದಿಂದಲೇ ನಿನ್ನ ಹೆಣ ಬೀಳ್ತದೆ. ಹಣ ಇದ್ದವನಿಗೆ ಭೂಮಿ ಮೇಲೆ ಜೀವನ ಮಾಡಲು ಅವಕಾಶವಿಲ್ಲ. ನ್ಯಾಯ ಧರ್ಮದಿಂದ ಇದ್ದವನು ಈ ಯುದ್ಧದಲ್ಲಿ ಗೆದ್ದೇ ಗೆಲ್ತಾನೆ ಕಣ. ಏಯ್, ಇನ್ಮೇಲಾದ್ರೂ ನೀನು ತಿದ್ಕೊಂಡು ಹೋದ್ರೆ ಸರಿ, ಇಲ್ಲವಾದ್ರೆ ಈ ಬಡವನ ಏಟಿನ ಎದುರು ತೋರಿಸ್ಬೇಕಾಗ್ತದೆ ನಿನಗೆ. ಲೇ ರಾವ್ ಬಹದ್ದೂರ್, ನಮ್ಮ ಅಣ್ಣ ಹೇಳಿದ ಕೇಸಲ್ಲವೇನು ನಿನಗೆ? ನೀನೇನಾದ್ರೂ ನಮ್ಮ ಅಣ್ಣನಿಗೆ ಎದುರು ಆದ್ರೆ ನಿನ್ನ ಮರಣಕ್ಕೆ ಮಂಗಳ ಹಾಡಿಬಿಡುವೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕತ್ತಿಗೆ ಕೈ ಹಾಕಿ ಆಚೆ ತರಬೇಕಾಗುತ್ತದೆ. ಸೂರ್ಯ, ಈ ಒಡೆಯನ್ನು ಅವಮಾನಿಸು ಮುನ್ನ ಆಲೋಚಿಸು. ನನ್ನನ್ನು ಕೆಣಕುವುದು ಒಂದೇ, ಶನೇಶ್ವರನ ಕೆಣಕುವುದು ಒಂದೇ. ನೀನು ಶನೇಶ್ವರನಾದ್ರೆ ಇವನು ಅಗ್ನಿ. ಈ ಅಗ್ನಿ ನಿನ್ನನ್ನು ದಹನ ಮಾಡದೆ ಬಿಡುವುದಿಲ್ಲ. ಏ ಸೂರ್ಯ, ಒಂದು ಊರಿನಲ್ಲಿ ಎಂತ ಅವಿವೇಕಿಗಳು ನೂರಾರು ಮಾತು ಎಂದು ಚುಚ್ಚು ಮಾತನಾಡೋರು ಸಾಕಷ್ಟು. ಎಂತಹ ಅವಿವೇಕಿಗಳ ಮಾತಿಗೆ ಯಾವತ್ತೂ ತಲೆ ಕೆಡಬೇಡ ಸೂರ್ಯ. ಮೊದಲ ಈ ಬೋಳಿ ಮಗನ ಒಟ್ಟು ಹೊರಗಾಕು. ಅಂತ ಒಳ್ಳೆ ಗುಣ ಇವನಿಗೆ ಎಲ್ಲಿಂದ ಬರಬೇಕನ್ನ? ಇವನು ನಾಯಿ ಜಾತಿಗೆ ಸೇರಿದ ನಾಯಿ ಬುದ್ಧಿಯ ನಯವಂಚಕ ಇವನು. ಲೇ ಸೂರ್ಯ, ಏ ಸೂರ್ಯ, ಈ ನಿನ್ನ ಮನೆಗೆ ಬಂದ ತೊರೆಯನ್ನು ಅವಮಾನಿಸಿ ಮಾತನಾಡದಲ್ಲದೆ ಚಪ್ಪಲಿಗೆ ಹೋಲಿಸಿ ಮಾತನಾಡಿದ್ರಲ್ಲ, ಈ ಅವಮಾನದ ಸೇಡನ್ನು ಒಂದು ದಿನ ಸೇಡ ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ರಾಪತ್ತುರನೇ ಅಲ್ಲ. ಹೃದಯ ಸಮುದ್ರ ಕನಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ. ಹೋಗಲೇ ಹೋಗು, ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ತಮ್ಮ, ನೀನು ತಲೆ ಕೆಡಿಸ್ಕೊಡ. ಚಪ್ಪಲಿಯಲ್ಲಿ ಚುಚ್ಚಿದ ಮುಳ್ಳು ಮೆಟ್ಟ ನಂತರ ನಮಗೆ ಚುಚ್ಚುತ್ತದೆ ಅಂತ ಅರಿವು ನಮಗೂ ಇರಬೇಕು. ಸಮಾಜದಲ್ಲಿ ಹೋರಾಟ ಮಾಡಬೇಕಾದ್ರೆ ಕೈ ಬಾಯಿ ಕಚ್ಚಿ ಪಚ್ಚಿರ್ಬೇಕಂತ ತಮ್ಮ. ಸ್ವಚ್ಛತೆಯಿಂದ ಹೋರಾಟ ಮಾಡೋಣ, ನಡೆಗೆ ಹೋಗೋಣ. ಆಯ್ತಣ್ಣ, ಇಬ್ರು ಕೂಡಿ ಊಟ ಮಾಡಿ ನೋಡಿರಿ. ಗುಡು 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 ಗುಡು